ಹಾಯ್ ಫ್ರೆಂಡ್ಸ್, ಗೋಮಿ ಅಡುಗೆಯಲ್ಲಿ ಇವತ್ತು ತುಂಬ ಸೂಪರಾಗಿರೋ ರೆಸಿಪಿ ಮಟನ್ ಪೆಪ್ಪರ್ ಫ್ರೈ. ತುಂಬ ಸಾಫ್ಟಾಗಿ ಜ್ಯೂಸಿಯಾಗಿ ಮಟನ್ ಯಾವ ಥರ ಬೇಯಿಸಿ ಯಾವ ಥರ ಮಾಡೋದು ಅಂತ ನೋಡೋಣ. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮಟನ್ ಪೆಪ್ಪರ್ ಫ್ರೈ ಈ ಮಳೆಗೆ ತುಂಬ ಚೆನ್ನಾಗಿರುತ್ತೆ, ತುಂಬ ಈಸಿಯಾಗಿ ಮಾಡ್ಬೋದು. ಅದಕ್ಕೆ ಮೊದಲಿಗೆ ಒಂದು ಕುಕ್ಕರಲ್ಲಿ ಸ್ವಲ್ಪ ಮಟನ್ನು, ಅರ್ಧ kg ಮಟನ್ ತೊಗೊಂಡಿದ್ದೀನಿ. ಒಂದು ಚಿಕ್ಕ ಲೋಟದಲ್ಲಿ 1 ಲೋಟ ನೀರು, ಒಂದು ಅರ್ಧ ಚಮಚ ಅರಿಶಿನದ ಪುಡಿ, ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಳ್ಳೋಣ. ಇವಾಗ ಒಂದು ಚಿಕ್ಕ ಜಾರ್ಗೆ ಒಂದು ಚಿಕ್ಕ ಪೀಸು ಚಕ್ಕೆ, 2 ಏಲಕ್ಕಿ, 3 ಲವಂಗ, ಅರ್ಧ ಚಮಚ ಸೋಂಪು ಮತ್ತು ಕಾಳು ಮೆಣಸು ಬಂದು 2ರಿಂದ 3 ಚಮಚ, ಯಾಕಂದರೆ ಪೆಪ್ಪರ್ ಫ್ರೈ ಅನ್ನೋದ್ರಿಂದ, ಮತ್ತು ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ. ಇದೆಲ್ಲನೂ ನಾವು ರುಬ್ಬಿ ಪೇಸ್ಟ್ ಮಾಡಿ ಎತ್ತಿಟ್ಕೊಳ್ಳೋಣ. ಈ ಥರ ಪೇಸ್ಟ್ ಮಾಡಿ ಇಟ್ಕೊಳ್ಳೋಣ. ಈಗ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಸೇರಿಸ್ಬಿಟ್ಟು ಒಂದು ಚಿಕ್ಕದಾಗಿರೋ ಈರುಳ್ಳಿ, ಸಣ್ಣದಾಗಿರೋ ಈರುಳ್ಳಿನ ನಾನು ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡೋಣ. ನೋಡಿ, ಈ ಅರ್ಧ ಟೊಮೊಟೊ ಮಾತ್ರನೇ ನಾನು ಇದಕ್ಕೆ ಹಾಕ್ತೀನಿ. ಇವಾಗ ಫಸ್ಟು ಕರ್ಬೇವಿನ ಸೊಪ್ಪು ಸ್ವಲ್ಪ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿನ ಕೆಂಪಿಗೆ. ಈ ಕೆಂಪಿಗೆ ಹುರಿದ್ಮೇಲೆ, ಕೆಂಪಿಗೆ ಹುರ್ಕೊಂಡಿದ್ಮೇಲೆ ಅರ್ಧ ಟೊಮೊಟೊನ ಸಣ್ಣದಾಗಿ ಹೆಚ್ಚಿಬಿಟ್ಟು ಸೇರಿಸ್ಕೊಳ್ಳೋಣ. ಈ ಅರ್ಧ ಟೊಮೊಟೊನ ಸಣ್ಣದಾಗಿ ಹೆಚ್ಚಿಬಿಟ್ಟು ಸೇರಿಸ್ಕೊಳ್ಳೋಣ. ಇದ್ರ ಜೊತೆ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ. ಆಲ್ರೆಡಿ ಕುಕ್ಕರ್ಗೆ ನಾವು ಮಟನ್ ಬೇಯೋಕ್ಕೆ ಉಪ್ಪು ಸೇರಿಸಿದ್ದೀವಿ, ಅದರಿಂದ ನೋಡಿಕೊಂಡು ಸೇರಿಸ್ಕೊಳ್ಳಿ. ಈ ಟೊಮೊಟೊ ಮೆತ್ತಗಾಗಕ್ಕೆ ಮಾತ್ರ ನೀವು ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳಿ, ಆಮೇಲೆ ಬೇಕಿದ್ದರೆ ಸೇರಿಸ್ಕೊಬೋದು. ಸೇರಿಸ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಂಡು, ಇದು ಚೆನ್ನಾಗಿ ನುಣ್ಣಗೆ ಸಾಫ್ಟ್ ಆಗಬೇಕು ಅನ್ನೋದೇನಿಲ್ಲ, ಯಾಕಂದರೆ ಇವಾಗ ನಾವು ಆ ರುಬ್ಬಿಟ್ಟಿರೋ ಪೇಸ್ಟು ಇದರಲ್ಲಿ ಸೇರಿಸ್ಕೊಂಡು ಒಟ್ಟಿಗೆ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಈ ಪೇಸ್ಟನ್ನು ನಾವು ಇದರಲ್ಲೇ ಸೇರಿಸ್ಕೊಂಡು ಒಟ್ಟಿಗೆ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಬೇಕು. ಆ ಶುಂಠಿ ಬೆಳ್ಳುಳ್ಳಿ ಹಸಿ ವಾಸನೆ ಎಲ್ಲ ಹೋಗೋ ಥರ ಹುರ್ಕೊಳ್ಳಿ. ನಾನು ಬಂದ್ಬಿಟ್ಟು ಜೊತೆಗೆ ಮನೆಯದು ಖಾರದ ಪುಡಿ 1 ಸ್ಪೂನ್ ಸೇರಿಸ್ಕೊತೀನಿ. ಮನೆಯದು ಖಾರದ ಪುಡಿ ಇಲ್ಲಾಂದರೆ ಬರೀ ಪೆಪ್ಪರ್ ಪೌಡ್ರು ಸಾಕು. ಮನೆಯದು ಖಾರದ ಪುಡಿ ಇದೆ, ನಿಮಗೆ ಖಾರ ಸಾಕಾಗಲ್ಲ ಅಂದರೆ 1 ಸ್ಪೂನು ಮನೆ ಪುಡಿ ಅಥವಾ ಅಚ್ಚ ಖಾರದ ಪುಡಿ ಯಾವುದಾದ್ರೂ ಸೇರಿಸ್ಕೊಬೋದು. ಅದನ್ನು ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ಮೇಲೆ ಈ ಬೇಯಿಸಿಟ್ಟಿರೋ ಮಟನ್ನ ನಾವು ಸೇರಿಸ್ಕೊಳ್ಳೋಣ. ಅದ್ರ ಜೊತೆಗೇ ಆ ಮಟನ್ ಜೊತೆಗೇ ಆ ಸೂಪ್ ಇರುತ್ತಲ್ಲ, ಅದನ್ನು ಇದ್ರ ಜೊತೆಗೆ ಸೇರಿಸ್ಬಿಡೋಣ. ಸೇರಿಸ್ಬಿಟ್ಟು ಚೆನ್ನಾಗಿ ಆ ನೀರೆಲ್ಲ ಹಿಂಗಬೇಕು, ಚೆನ್ನಾಗಿ ಕಲಿಸ್ಕೊಂಡು ಬತ್ತಬೇಕು. ಅದು ನೀರು ಅದರಲ್ಲೇ ಬೇಯಬೇಕು. ಸ್ವಲ್ಪ ಅದರಿಂದ ನೋಡಿ, ಇವಾಗ ಅರ್ಧ ಬತ್ತಿಬಿಟ್ಟಿದೆ. ಚೆನ್ನಾಗಿ ಬತ್ತಿ ಬರಬೇಕು. ಅದು ಸ್ವಲ್ಪ ಹೊತ್ತು ಮುಚ್ಚಿಡೋಣ, ಬೇಯಲಿ. ಅದು ಒಂದು 5ರಿಂದ 10 ನಿಮಿಷ ಮುಚ್ಚಿಡೋಣ. ನೋಡಿ, ಇವಾಗ ಮುಕ್ಕಾಲು ಭಾಗ ನೀರೆಲ್ಲ ಫುಲ್ಲು ಹೀರ್ಕೊಂಡ್ಬಿಟ್ಟಿದೆ, ಚೆನ್ನಾಗಿ ಬೆಂದಿದೆ. ಇವಾಗ ಇನ್ನೊಂದು ಸ್ವಲ್ಪ ಇದು ಫ್ರೈ ಅನ್ನೋದ್ರಿಂದ, ಪೆಪ್ಪರ್ ಫ್ರೈ ಅನ್ನೋದ್ರಿಂದ ಚುಕ್ಕ ಥರ ನಾವು ಮಾಡ್ತಾಯಿರೋದು. ಅದರಿಂದ ನೋಡಿ, ಇವಾಗ ನೀರು ಒಂಚೂರು ಇಲ್ಲ, ಎಣ್ಣೆ ಮೇಲೆ ಬಿಟ್ಕೊಂಡಿದೆ. ಸೂಪರಾಗಿರೋ ಮಟನ್ ಫ್ರೈ ಸೂಪರಾಗಿ ರೆಡಿ ಆಗೋಯ್ತು. ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಸರ್ವ್ ಮಾಡಿಬಿಡೋಣ. ಇವಾಗ ತುಂಬ ಸೂಪರಾಗಿರುತ್ತೆ, ಖಂಡಿತ ಟ್ರೈ ಮಾಡಿ ನೋಡಿ. ಇದ್ರ ಜೊತೆಗೆ ಸ್ವಲ್ಪ ರಸಮ್ಮು ಅಥವಾ ಬೇಳೆ ಸಾರು ಇದ್ಬಿಟ್ರೆ ತುಂಬ ಸೂಪರಾಗಿರುತ್ತೆ ಅದಕ್ಕೆ ನೆಂಚ್ಕೊಳ್ಳೋಕ್ಕೆ. ಇಲ್ಲ ಅಂದರೆ ಇದ್ರ ಜೊತೆಗೆ ನೀವು ಬಿಸಿ ಅನ್ನ ಕಲಿಸ್ಕೊಂಡು ತಿಂದರೂ ಅಷ್ಟು ಚೆನ್ನಾಗಿರುತ್ತೆ. ಖಂಡಿತ ನೀವು ಇದನ್ನು ಟ್ರೈ ಮಾಡಿ ನೋಡಿ. ಸೂಪರಾಗಿರೋ ಮಟನ್ ಪೆಪ್ಪರ್ ಫ್ರೈ ಸೂಪರಾಗಿ ರೆಡಿ ಆಗೋಯ್ತು. ಎಷ್ಟು ಸಾಫ್ಟಾಗಿ ಬೆಂದಿದೆ ಅಂದರೆ, ಮಟನ್ ಅಷ್ಟು ಸಾಫ್ಟಾಗಿ ಬೆಂದಿದೆ.
ನೋಡಿ ಇವಾಗ ತೋರಿಸ್ತೀನಿ ನಾನು. ನೋಡಿ ಎಷ್ಟು ಸಾಫ್ಟಾಗಿ ಬೆಂದಿದೆ, ಸೂಪರಾಗಿ ಬೆಂದಿದೆ ಮಟನ್ನು, ಅಷ್ಟೇ ಟೇಸ್ಟಾಗಿದೆ. ಖಂಡಿತ ಟ್ರೈ ಮಾಡಿ ನೋಡಿ. ಇನ್ನೊಂದು ರೆಸಿಪಿಲಿ ನೋಡ್ತೀನಿ.